ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಮತ್ತು ಇದರ ಒಂದು ಲಾಭಗಳೇನು, ಆಮೇಲೆ ಎಷ್ಟು ನಮಗೆ ಸಾಲದ ಒಂದು ಮಿತಿ ಇದರಲ್ಲಿ ಸಿಗುತ್ತೆ, ಯಾವಾಗ ಸಾಲವನ್ನು ಮರಳಿ ಕಟ್ಟಬೇಕು ಮತ್ತು ದಾಖಲಾತಿಗಳು ಏನೇನು ಬೇಕು ಮತ್ತು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಜಮೀನಿನಲ್ಲಿ, ನಿಮ್ಮ ಒಂದು ಹೊಲದಲ್ಲಿ ಯಾವ ಬೆಳೆಗಳನ್ನು ನೀವು ಬೆಳಿತೀರಾ ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೀವಿನ್ನು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದ್ರ ಮೂಲಕ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಬಹುದು. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಆಮೇಲೆ ನೋಡೋಣ. ಅದಕ್ಕಿಂತ ಮೊದಲು ಏನೆಲ್ಲ ಒಂದು ಉಪಯೋಗಗಳಿದೆ, ಏನೆಲ್ಲ ಒಂದು ಯೂಸಸ್ ಇದೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ನೀವೇನಾದ್ರೂ ಪಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸುಮಾರು 50,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಒಂದು ಸಾಲ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಒಂದು ಸಾರಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಂಡ್ರಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದು 5 ವರ್ಷಗಳ ಕಾಲ ನೀವು ಆರಾಮಾಗಿ ಬ್ಯಾಂಕ್ನಿಂದ ಸಾಲವನ್ನ ಪಡ್ಕೊಳ್ಬಹುದು. ಆಮೇಲೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ತು ಅಂತಂದ್ರೆ, ಸಾಲವನ್ನ ಪಡ್ಕೊಂಡ್ರಿ ಅಂತಂದ್ರೆ ಆ ಒಂದು ಸಾಲವನ್ನ ಸುಗ್ಗಿಯ ನಂತರ ನೀವು ಮರುಪಾವತಿ ಮಾಡುವ ಒಂದು ಅವಕಾಶ ಇರುತ್ತೆ. ಸೊ ಆಮೇಲೆ ನೀವು ಕರೆಕ್ಟ್ ಟೈಮ್ಗೆ ನಿಮ್ಮ ಒಂದು ಬೇಕಾದ ಟೈಮ್ಗೆ ರಸಗೊಬ್ಬರ, ಬೀಜಗಳನ್ನ, ಆಮೇಲೆ ಯಂತ್ರೋಪಕರಣಗಳನ್ನ ನೀವು ಪರ್ಚೇಸ್ ಮಾಡಬಹುದು ಈ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ. ಸೊ ಇನ್ನು ನೆಕ್ಸ್ಟು, ಪ್ರತಿ ವರ್ಷ ಬೆಲೆ ಸಾಲಕ್ಕೆ ಬ್ಯಾಂಕಿಗೆ ನೀವು ದಾಖಲಾತಿಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಒಂದ್ಸಾರಿ ತೊಗೊಂಡ್ಬಿಟ್ರಿ ಅಂತಂದ್ರೆ ಆರಾಮಾಗಿ 5 ವರ್ಷಗಳ ಕಾಲ ನೀವು ಈ ಒಂದು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸಾಲವನ್ನು ಪಡ್ಕೊಳ್ಬೋದು. ಸೊ ಇನ್ನು ನೆಕ್ಸ್ಟು, ರೈತರಿಗೆ ಒಂದು ಬಡ್ಡಿಯ ಒಂದು ಹೊರೆಯನ್ನು ಇದು ತಪ್ಪಿಸುತ್ತೆ. ಸೊ ನೀವೇನಾದರೂ ನಿಮ್ಮ ಊರುಗಳಲ್ಲಿ ಬಡ್ಡಿ ಹಾಗೆ ನೀವು ಸಾಲ ತಗೊಂಡ್ರಿ ಅಂತಂದ್ರೆ 2 ರೂಪಾಯಿ 3 ರೂಪಾಯಿ ಕೊಡಬೇಕಾಗುತ್ತೆ. ಕೆಲಸ ನಿಮ್ಮ ಹತ್ರ ಇರ್ತಕ್ಕಂಥ ಚಿನ್ನವನ್ನು, ಬಂಗಾರವನ್ನು ಬ್ಯಾಂಕಿಗೆ ಅಡ ಇಟ್ಬಿಟ್ಟು ನೀವು ಸಾಲವನ್ನು ತಗೊಳ್ಬೇಕಾಗುತ್ತೆ. ಸೊ ಅದರ ಬದಲಾಗಿ ಇದು ನಿಮ್ಮ ಒಂದು ಬಡ್ಡಿ ಒಂದು ಹೊರೆಯನ್ನು ನಿಮಗೆ ಒಂದು ತಪ್ಪಿಸುತ್ತೆ ಅಂತ ಹೇಳ್ಬೋದು. ಸೊ ಆಮೇಲೆ ಈ ಒಂದು ಸಾಲವನ್ನು ನೀವು 1 ವರ್ಷಗಳ ಒಳಗಾಗಿ ನೀವು ಮರುಪಾವತಿ ಮಾಡಿದ್ರಿ ಅಂತಂದ್ರೆ ಕೇವಲ ವಾರ್ಷಿಕ 4% ಬಡ್ಡಿ ದರದಲ್ಲಿ ನೀವು ಈ ಒಂದು ಸಾಲವನ್ನು ಮರುಪಾವತಿ ಮಾಡಬಹುದು. ಸೊ ಯೂಸುವಲ್ ಆಗಿ ಒಂದು ಕ್ರೆಡಿಟ್ ಕಾರ್ಡ್ನ ಒಂದು ಬಡ್ಡಿ ದರ ನೋಡೋದಾದ್ರೆ ವಾರ್ಷಿಕವಾಗಿ 7% ಇಂದ ಹಿಡಿದು 14% ಬಡ್ಡಿ ದರ ಇರುತ್ತೆ. ಬಟ್ ಇದನ್ನ ನೀವು ಒಂದ್ಸರಿ ಬ್ಯಾಂಕ್ನಲ್ಲಿ ವಿಚಾರಿಸಿ. ಸೊ ನೀವು ಕ್ರೆಡಿಟ್ ಕಾರ್ಡ್ ತಗೊಳಕ್ ಹೋದಾಗ ಬ್ಯಾಂಕ್ನಲ್ಲಿ ವಿಚಾರಿಸಿದ್ರೆ ಎಷ್ಟಿದೆ ಅಂತ ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾದ್ರೆ ಈ ಒಂದು ಇಷ್ಟೆಲ್ಲ ಒಂದು ಅನುಕೂಲತೆ ಇರತಕ್ಕಂಥ ಒಂದು ಕ್ರೆಡಿಟ್ ಕಾರ್ಡನ್ನು ಯಾರ್ಯಾರು ಪಡ್ಕೊಳ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಎಲ್ಲ ಒಂದು ರೈತ ವರ್ಗದವರು ಪಡ್ಕೊಳ್ಬೋದು. ಆಮೇಲೆ ಒಂದು ಮೀನುಗಾರಿಕೆ ಮಾಡೋಂಥವ್ರು ಪಡ್ಕೊಳ್ಬೋದು. ಆಮೇಲೆ ಹಂದಿ ಸಾಕಾಣಿಕೆ ಮಾಡುವ ಒಂದು ನಾಗರಿಕರು ಸಹಿತ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಮೇಲೆ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡುವಂಥ ನಾಗರಿಕರು ಸಹಿತ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ಹಾಗಾದ್ರೆ ಯಾವ ಒಂದು ಬ್ಯಾಂಕ್ಗಳಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಅಂತ ನೋಡೋದಾದ್ರೆ, ಎಲ್ಲ ಒಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಇರುತ್ತೆ. ಆಮೇಲೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಿಗುತ್ತೆ, IDBI ಬ್ಯಾಂಕ್ನಲ್ಲಿ ಸಿಗುತ್ತೆ, SBI ಬ್ಯಾಂಕ್ನಲ್ಲಿ ಸಿಗುತ್ತೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಸಿಗುತ್ತೆ. ಇನ್ನೊಂದು ಖಾಸಗಿ ಬ್ಯಾಂಕ್ಗಳಲ್ಲಿ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾಗಳಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಒಂದು ಸೌಲಭ್ಯ ಇರುತ್ತೆ. ಸೊ ಹಾಗಾದ್ರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಏನೆಲ್ಲ ಒಂದು ದಾಖಲಾತಿಗಳನ್ನು ಕೊಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕಂತ ನೋಡೋದಾದ್ರೆ, ನಿಮ್ಮ ID ಪ್ರೂಫು, ಅಡ್ರೆಸ್ ಪ್ರೂಫು ಅಂದರೆ ನಿಮ್ಮ ವೋಟರ್ ID, ಆಧಾರ್ ಕಾರ್ಡು, ಕಂಪಲ್ಸರಿ ಆಗಿ ಪ್ಯಾನ್ ಕಾರ್ಡು. ಸೊ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಕೇವಲ 10 ನಿಮಿಷದಲ್ಲಿ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ ನೀವು ಪ್ಯಾನ್ ಕಾರ್ಡನ್ನು ಪಡ್ಕೊಳ್ಬೋದು. ನಾನು ಒಂದು ವಾರದ ಹಿಂದೆ ವಿಡಿಯೋ ಮಾಡಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೇನೆ. ಮೇಲೆ ಐ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ಯಾನ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಕೇವಲ 10 ನಿಮಿಷದಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಸಿಗುತ್ತೆ. ಸೊ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಆಗಿ ನೀವು ಕೊಡಲೇಬೇಕು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕಾಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ. ಸೊ ಇದ್ರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಿಮ್ಮದು. ನಂತರ ನಿಮ್ಮ ಒಂದು ಹೊಲದ ಭೂ ದಾಖಲೆಗಳು ಅಂದರೆ ಪಹಣಿ ಬೇಕಾಗುತ್ತೆ. ಸೊ ಪಹಣಿ ಕಂಪಲ್ಸರಿ ನಿಮ್ಮ ಹೆಸರಲ್ಲಿ ಇರಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮ್ಮ ತಂದೆಯವರ ಹೆಸರಲ್ಲಿತ್ತು ಅಂತಂದ್ರೆ, ಇನ್ನ ಬೇರೆಯವರ ಹೆಸರಲ್ಲಿತ್ತು ಅಂತಂದ್ರೆ ಅವರ ಒಂದು ದಾಖಲೆಗಳನ್ನು ಕೊಟ್ಟು ನೀವು ಒಂದು ಕ್ರೆಡಿಟ್ ಕಾರ್ಡನ್ನು, ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀವು ಪಡ್ಕೊಳ್ಬಹುದು. ಸೊ ಹಾಗಾದ್ರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ, ಸೊ ಟೋಟಲ್ ಆಗಿ 2 ವಿಧದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಒಂದು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಆಮೇಲೆ ಎರಡನೇದಾಗಿ ಆಫ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸೊ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ,
ಪರ್ಟಿಕ್ಯುಲರ್ ಆದ ಒಂದು ಬ್ಯಾಂಕನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಊರಿಗೆ ಹತ್ತಿರ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ಆಗಿರ್ಬೋದು, IDBI ಆಗಿರ್ಬೋದು, ICICI ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು. ಸೊ ನಿಮ್ಗೆ ಯಾವ ಬ್ಯಾಂಕ್ ಇಷ್ಟನೋ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ SBIದಲ್ಲಿ ಹೇಗೆ ಅಪ್ಲೈ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ SBI ವೆಬ್ಸೈಟ್ಗೆ ವಿಸಿಟ್ ಮಾಡಿ, sbi.co.in ಅಂತ. ಸೊ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಒಂದು ಪರ್ಸನಲ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕೆಳಗಡೆ ಬನ್ನಿ, ಅಗ್ರಿ ಲೋನ್ ಅಂತ ನಿಮಗೊಂದು ಆಪ್ಷನ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇಂದ ಅಗ್ರಿ ಲೋನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಒಂದು ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಬ್ಯಾಂಕ್ ಸಿಬ್ಬಂದಿಗಳು ನಿಮಗೆ ಒಂದು ಕಾಲ್ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ಡೇನಲ್ಲಿ ನಿಮ್ಗೆ ಕರೀತಾರೆ. ಸೊ ಒಂದು ದಿನ ನೀವು ಆ ಬ್ಯಾಂಕಿಗೆ ವಿಸಿಟ್ ಮಾಡಿ ಎಲ್ಲ ದಾಖಲೆಗಳನ್ನು ನೀವು ಕೊಡಬೇಕಾಗುತ್ತೆ. ಸೊ ನಾನು ಮೊದಲೇ ಹೇಳಿದ್ದೀನಿ ಏನೆಲ್ಲ ದಾಖಲೆ ಕೊಡಬೇಕು ಅಂತ. ವೋಟರ್ ID, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಭೂ ದಾಖಲೆಗಳು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡ್ಬಿಟ್ಟು ನೀವು ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡಿ. ಸೊ ನಿಮ್ಮ ಒಂದು ಎಲ್ಲ ದಾಖಲೆಗಳು ಸರಿಯಾಗಿತ್ತು ಅಂತಂದರೆ, ಬ್ಯಾಂಕ್ನವರು ಅಪ್ರೂವ್ ಮಾಡಿದ್ರು ಅಂತಂದರೆ ನೆಕ್ಸ್ಟ್ 15ರಿಂದ 20 ದಿನಗಳಲ್ಲಿ ಪೋಸ್ಟ್ ಮೂಲಕ ನಿಮಗೆ ಒಂದು PM ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟು ಆಫ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ pmkisan.government.in ಅಂತ ಒಂದು ವೆಬ್ಸೈಟ್ ಇದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿ. ವೆಬ್ಸೈಟ್ ಓಪನ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ KCC ಫಾರ್ಮ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಜಸ್ಟ್ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಈಗ ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ಔಟ್ ತೊಗೊಳ್ಳಿ, ಎಲ್ಲ ನೀಟಾಗಿ ಫಿಲ್ಅಪ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ಎಲ್ಲ ಒಂದು ದಾಖಲಾತಿಗಳನ್ನು ಲಗತ್ತಿಸಿದ ನಂತರ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಯಾವ ಬ್ಯಾಂಕ್ನಲ್ಲಿ ನಿಮ್ಗೆ ಹಣ ಬರ್ತಾ ಇರುತ್ತಲ್ಲ, ಸೊ ಆ ಒಂದು ಬ್ಯಾಂಕ್ನಲ್ಲಿ ಹೋಗಿ, ಪರ್ಟಿಕ್ಯುಲರ್ ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿ ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ಸರಿ ಇತ್ತು ಅಂತಂದರೆ ಅಪ್ರೂವ್ ಆದ ನಂತರ 15ರಿಂದ 20 ದಿನಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮಗೆ ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ಸಿಗುತ್ತೆ. ಸೊ ತುಂಬ ಸಿಂಪಲ್ ಪ್ರೊಸೀಜರು, ಏನು ಜಾಸ್ತಿ ನೀವು ಅಲ್ದಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸೊ ಈ ಒಂದು ಪ್ರೊಸೀಜರ್ ಇದು. ಸೊ ಹಾಗಾದರೆ ಕ್ರೆಡಿಟ್ ಕಾರ್ಡ್ನಲ್ಲಿ ಲಿಮಿಟ್ ಎಷ್ಟಿರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅಂದಾಜು 3 ಲಕ್ಷ ರೂಪಾಯಿವರೆಗೂ ನಿಮಗೆ ಲಿಮಿಟ್ ಇರುತ್ತೆ ಅಂತ ನಾನು ಹೇಳ್ಬೋದು. ಆದರೆ ನಿಮ್ಮ ಒಂದು ಕ್ರೆಡಿಟ್ ಲಿಮಿಟ್ ಏನಿರುತ್ತಲ್ಲ, ಸೊ ನಿಮ್ಮ ಹೊಲದ ಒಂದು ವಾರ್ಷಿಕ ವರಮಾನ ಮತ್ತು ನಿಮ್ಮ ಒಂದು ಬ್ಯಾಂಕ್ ಜೊತೆಗೆ ವಹಿವಾಟು ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮಾರು 50ರಿಂದ 3 ಲಕ್ಷ ರೂಪಾಯಿವರೆಗೂ ನಿಮಗೆ ಲಿಮಿಟ್ ಸಿಗುವ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಹಾಗಾದರೆ ಈ ಒಂದು ಕ್ರೆಡಿಟ್ ಕಾರ್ಡ್ನಲ್ಲಿ ಎಷ್ಟು ಬಡ್ಡಿ ಇರುತ್ತೆ ಅಂತ ನೀವು ಕೇಳ್ಬೋದು. ಸೊ ನೀವು ಪಡೆಯುವ ಒಂದು ಲೋನ್ಗಳಿಗೆ RBI ಗೈಡ್ಲೈನ್ಸ್ ಅನುಸಾರವಾಗಿ ಬಡ್ಡಿಯನ್ನು ಹಾಕ್ತಾರೆ. ಸೊ ಅಂದಾಜು ವಾರ್ಷಿಕವಾಗಿ 7ರಿಂದ 14% ಬಡ್ಡಿ ಇರುತ್ತೆ. ಸೊ ಇದನ್ನು ನೀವು ಒಂದ್ಸಾರಿ ಬ್ಯಾಂಕ್ನಲ್ಲಿ ವಿಚಾರಿಸಿ, ಕರೆಕ್ಟಾಗಿ ಎಷ್ಟು ಬಡ್ಡಿ ಇರುತ್ತೆ ಅಂತ ನಿಮ್ಗೆ ಅವರು ಕರೆಕ್ಟಾದ ಒಂದು ನಂಬರನ್ನು ಕೊಡ್ತಾರೆ. ಸೊ ಅದನ್ನು ಕರೆಕ್ಟಾಗಿ ಬ್ಯಾಂಕ್ನಲ್ಲಿ ನೀವು ವಿಚಾರಿಸಬೇಕು. ಸೊ ಇದಾದ ನಂತರ ಒಂದು ಕಾರ್ಡ್ನ ವ್ಯಾಲಿಡಿಟಿ 5 ವರ್ಷಗಳವರೆಗೆ ಇರುತ್ತೆ. ಸೊ ಒಂದ್ಸರಿ ನಿಮ್ಮ ಕಾರ್ಡ್ ಸಿಕ್ತು ಅಂತಂದರೆ 5 ವರ್ಷಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಸಾಲವನ್ನು ಪಡ್ಕೊಳ್ಬೋದು. ಸೊ ಆಮೇಲೆ ನಿಮಗೆ ಒಂದು ಅಂದಾಜು ಒಂದು 3 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಒಂದು ಲಿಮಿಟ್ ಸಿಕ್ತು ಅಂತಂದರೆ, ಒಂದು ಲೋನ್ ತಗೊಳ್ಳೋ ಒಂದು ಅವಕಾಶ ನಿಮಗೆ ಸಿಕ್ತು ಅಂತಂದರೆ ಕಾರ್ಡ್ನಲ್ಲಿ, ಸೊ ನೀವು ಒಂದು 50,000 ರೂಪಾಯಿ ಯೂಸ್ ಮಾಡಿದ್ದೀರಾ ಅನ್ಕೊಳ್ಳಿ. ಸೊ 50,000 ರೂಪಾಯಿ ಕೊಟ್ಬಿಟ್ಟು ನೀವು ಬೀಜ, ಗೊಬ್ಬರ, ಯಂತ್ರೋಪಕರಣ ತೊಗೊಂಡಿದ್ದೀರಾ ಅಂತಂದರೆ ಆ ಒಂದು ಹಣವನ್ನು ಒಂದು ಯಾವಾಗ ಮರುಪಾವತಿ ಮಾಡಬೇಕಂತ ಬ್ಯಾಂಕ್ನವ್ರು ಡಿಸೈಡ್ ಮಾಡ್ತಾರೆ. ಬ್ಯಾಂಕ್ನವ್ರು ಹೇಳ್ತಾರೆ ನಿಮಗೆ, ಅದು RBI ಗೈಡ್ಲೈನ್ಸ್ ಪ್ರಕಾರನೇ ಇರುತ್ತೆ. ಸೊ ಯೂಶಲಿ ಸುಗ್ಗಿಯ ನಂತರನೇ ಇರುತ್ತೆ. ಸೊ ಆ ಒಂದು ಸುಗ್ಗಿಯ ನಂತರ ಅವ್ರು ಏನೊಂದು ಬಿಲ್ಲಿಂಗ್ ಡೇಟ್ ಕೊಡ್ತಾರಲ್ಲ ಅದ್ರ ಒಳಗಾಗಿ ನೀವು ಕಂಪಲ್ಸರಿ ಹಣವನ್ನು ನೀವು ಮರುಪಾವತಿಸಬೇಕು. ಸೊ 1 ವರ್ಷದ ಒಳಗಾಗಿ ನೀವು ಮರುಪಾವತಿಸಿದ್ರಿ ಅಂತಂದರೆ 4% ಬಡ್ಡಿ ದರದಲ್ಲಿ ನೀವು ಒಂದು ಒಂದು ಸಾಲವನ್ನು ತೀರಿಸುವ ಒಂದು ಅವಕಾಶ ಕೂಡ ನಿಮಗೆ ಅಲ್ಲಿ ಇರುತ್ತೆ. ಸೊ ಆಮೇಲೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡಿಂದ ಏನೆಲ್ಲ ಒಂದು ಅನಾನುಕೂಲತೆಗಳಿದೆ ಅಂತ ಕೂಡ ನಿಮ್ಮನ್ನು ನಾನು ತಿಳಿಸ್ಕೊಡ್ಬೇಕಾಗುತ್ತೆ. ಸ್ನೇಹಿತರೆ, ಈಗ ನಿಮ್ಮ ಒಂದು ಸಾಲವನ್ನು ಮರುಪಾವತಿ ಮಾಡತಕ್ಕಂಥ ಒಂದು ಡೇಟ್ ಇರುತ್ತಲ್ಲ, ಬಿಲ್ಲಿಂಗ್ ಡೇಟು, ಕಂಪಲ್ಸರಿಯಾಗಿ ನೀವು ಆ ಬಿಲ್ಲಿಂಗ್ ಡೇಟ್ ಒಳಗಡೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನೀವು ಬಿಲ್ಲಿಂಗ್ ಡೇಟ್ ಮುಗೀತು ಅಂತಂದರೆ ಹೆಚ್ಚಿನ ಒಂದು ಬಡ್ಡಿಯನ್ನು ನೀವು ಕೊಡುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಮೇನ್ ಆಗಿ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಯಿತು ಅಂತಂದರೆ ನೀವು ನೆಕ್ಸ್ಟ್ ನೀವು ಸಾಲವನ್ನು ತೊಗೊಳಕ್ಕೆ ಬ್ಯಾಂಕಿಗೆ ಹೋದ್ರಿ ಅಂತಂದರೆ ನಿಮಗೆ ಸಾಲ ಸಿಗಲ್ಲ. ಸೊ ನಿಮಗೆ ಫ್ಯೂಚರಲ್ಲಿ ಏನಾದರೂ ಮತ್ತೆ ಸಾಲ ಬೇಕಾಗಿತ್ತು ಅಂತಂದರೆ ಕಂಪಲ್ಸರಿ ನಿಮ್ಮ ಸಿಬಿಲ್ ಸ್ಕೋರ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಕ್ರೆಡಿಟ್ ಕಾರ್ಡ್ ಕಳೆದು ಹೋಗಲಾರದ ರೀತಿಯಲ್ಲಿ ನೋಡ್ಕೋಬೇಕು. ಇನ್ ಕೇಸ್ ಕಳೆದು ಹೋಯಿತು ಅಂತಂದರೆ, ಯಾರಿಗಾರ ಪಿನ್ ಗೊತ್ತಿತ್ತು ಅಂತಂದರೆ ಮಿಸ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಕಾರ್ಡ್ ಇನ್ ಕೇಸ್ ಕಳೀತು ಅಂತಂದರೆ ತಕ್ಷಣವಾಗಿ ಬ್ಯಾಂಕ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿಬಿಟ್ಟು ನೀವು ಬ್ಲಾಕ್ ಮಾಡಬೇಕಾಗುತ್ತೆ. ಆಮೇಲೆ ಕಂಡುಕೊಂಡವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಕೊಡೋದು, ಆಮೇಲೆ ಪಿನ್ ಹೇಳೋದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎಲ್ಲಿ ಬೇಕಲ್ಲಿ ಕಾರ್ಡ್ಗಳನ್ನ ಸ್ವೈಪ್ ಮಾಡೋಕ್ಕೆ ಹೋಗಬೇಡಿ, ಕಾರ್ಡನ್ನು ಉಜ್ಜಕ್ಕೆ ಹೋಗಬೇಡಿ. ಸೊ ನೀವು ತುಂಬ ಕೇರ್ಫುಲ್ ಆಗಿ ಕ್ರೆಡಿಟ್ ಕಾರ್ಡನ್ನು ಇಟ್ಕೊಳ್ಬೇಕಾಗುತ್ತೆ.
ಸೊ ತುಂಬ ಜನ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದರೆ ಸಾಲಕ್ಕೆ ನಾವು ಸಾಲದಲ್ಲಿ ಸಿಕ್ಕಾಕೋತೀವಿ ಹಾಗೆ ಅಂತ ವಿಚಾರ ಮಾಡ್ತಾರೆ. ಆದರೆ ಕ್ರೆಡಿಟ್ ಕಾರ್ಡನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಡ್ರಿ ಅಂತಂದರೆ ಯಾವುದೇ ಒಂದು ತೊಂದರೆ ಇಲ್ಲ. ಸೊ ನೀವು ಕರೆಕ್ಟ್ ಟೈಮ್ಗೆ ಬೀಜ ಗೊಬ್ಬರಗಳನ್ನ ಖರೀದಿ ಮಾಡ್ತೀರಾ, ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ತೀರಾ, ಸುಗ್ಗಿಯ ನಂತರ ಹಣ ಬಂದ ತಕ್ಷಣ ಅದಕ್ಕೆ ನೀವು ರಿಟರ್ನ್ ಪೇ ಮಾಡಿದ್ರಿ ಅಂತಂದರೆ ಯಾವುದೇ ತೊಂದರೆ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲ ಒಂದು ರೈತ ಮಿತ್ರರಿಗೆ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.